ಈಗ ತಾವು ಅಪೀಲ್ ಹೋದ ನಂತರದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟು ನಿಮಗೆ ದಯಾಮರಣಕ್ಕೆ ಒಪ್ಪಿಗೆಯನ್ನು ನೀಡ್ತಾ ಇಲ್ವಾ? ಇಲ್ಲ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತು. ಮತ್ತು ನಾನು ಅಪೀಲ್ ಹೋದೆ. ಮತ್ತು ಸುಪ್ರೀಂ ಕೋರ್ಟಿಗೆ ನಾನು ಬರವಣಿಗೆ ಮುಖಾಂತರ ಹೋದೆ, ಬರೆಯೋದು ಎಲ್ಲ. ಇದು ಬೇಕು ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಜನಸಂಖ್ಯೆನೂ ಜಾಸ್ತಿ, ಬಡತನ ಜಾಸ್ತಿ. ಆದರೆ ಹೊರದೇಶದಲ್ಲಿ ಇದಕ್ಕೆ ಮುಕ್ತವಾಗಿದೆ. ನೆದರ್ಲ್ಯಾಂಡ್, ಓರೆಗಾನ್, ಬೆಲ್ಜಿಯಂ ಈ ಪ್ರದೇಶಗಳಲ್ಲಿ ಕಾನೂನಿದೆ. ನಮ್ಮ ದೇಶಕ್ಕೆ ಯಾಕೆ ಬರಬಾರ್ದು ಈ ಕಾನೂನು? ಅಲ್ಲಿ ಜನಸಂಖ್ಯೆ ಕಡಿಮೆ, ವಿದ್ಯಾವಂತರು ಅಲ್ಲೇ. ಅಂಥ ಒಂದು ದೇಶದಲ್ಲೇ ಮುಕ್ತವಾಗಿ ದಯಾಮರಣ ಕಾನೂನು ಬಂದಿದೆ. ನಮ್ಮ ದೇಶಕ್ಕೆ ಇಷ್ಟು ಬಹಳ ಜನಸಂಖ್ಯೆ ಇದೆ. ಕಾಯಿಲೆಗಳಿಗಂತೂ ಎತ್ತಿದ ಕೈ. ಇಲ್ಲಿ ಬಡತನ ಜಾಸ್ತಿ, ಹಳ್ಳಿಗಳ ದೇಶ. ಈ ಎಲ್ಲದರಿಂದನೂ ನಮ್ಮ ದೇಶಕ್ಕೆ ಇದು ಬಂದರೆ ಒಳ್ಳೆಯದು ಅಂತಂದ್ಬಿಟ್ಟು ಈ ಕಾನೂನನ್ನು ಮತ್ತೆ ಹೋರಾಟ ಮಾಡಿದೆ. ಸುಪ್ರೀಂ ಕೋರ್ಟಿಗೆ ಬರೆದೆ, ಹೈಕೋರ್ಟಿಗೆ ಬರೆದೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಯಾರ್ಯಾರು ಮಂತ್ರಿಗಳಿದ್ರೆ ಎಲ್ಲರಿಗೂ ಈ ಕಾನೂನಿನ ಬಗ್ಗೆ ಪತ್ರಗಳನ್ನು ಬರಿತಾನೇ ಇದ್ದೆ. ಕೆಲವು ಕಡೆಯಿಂದ ಉತ್ತರಗಳು ಬರ್ತಿದ್ದವು, ಕೆಲವು ಕಡೆಯಿಂದ ಉತ್ತರ ಬರ್ತಿರಲಿಲ್ಲ. ಆಮೇಲೆ ಜನರ ಬಲ ಬೇಕು ನನಗೆ ಅಂತಂದುಬಿಟ್ಟು ಜನರ ಸಮ್ಮುಖಕ್ಕೆ ಹೋದೆ. ಎಲ್ಲ ಪಾಂಪ್ಲೆಟ್ಗಳನ್ನು ತಯಾರು ಮಾಡಿಕೊಂಡು ಆಸ್ಪತ್ರೆ, ಪಾರ್ಕ್ಗಳು, ಅಂಗಡಿಗಳು, ಹೋಟ್ಲುಗಳು, ಬ್ಯಾಂಕ್ಗಳು, ಎಲ್ಲೆಲ್ಲಿ ಜನ ಇರ್ತಾರೆ ಅಲ್ಲೆಲ್ಲ ಹೋಗಿ ಪಾಂಪ್ಲೆಟ್ ಕೊಡೋದು. ಅವ್ರಿಗೆ ಈ ನಮ್ಮ ದೇಶಕ್ಕೆ ಇದು ಕಾನೂನು ಬೇಕು ಅನ್ನೋ ರೀತಿಯಲ್ಲಿ ಪಾಂಪ್ಲೆಟ್ ಮಾಡ್ತೀನಿ. ಅವನ್ನೆಲ್ಲ ಓದ್ಕೊಂಬಿಟ್ಟು ಸೈನ್ಗಳನ್ನು ಕೊಟ್ಟರು. ಈ ದಾವಣಗೆರೆ ಒಂದೇ ಅಂತಲ್ಲ, ಬ್ಯಾಂಗ್ಳೂರು, ಮೈಸೂರು, ಕರ್ನಾಟಕದಲ್ಲಿ ಸುಮಾರು ನನಗೆ ಗೊತ್ತಿರೋ ಜಾಗಗಳಲ್ಲೆಲ್ಲ ಹೋಗಿ ಸಹಿಗಳನ್ನು ತೊಗೊಂಡೆ ನಾನು. ಕೊನೆಗೆ ಒಂದು 20,000 ಸಹಿಗಳನ್ನು ಪಡೆದೆ ನಾನು. ಆ ಸಹಿಗಳ ಬೆಂಬಲ ಕೆಲವು ಜನರು ಮುಕ್ತವಾಗಿ ನನಗೆ ಬರವಣಿಗೆ ಮುಖಾಂತರನೂ ಇದು ನಮ್ಮ ಕಾನೂನು ಬೇಕು, ಇದಕ್ಕೆ ನೀವು ಮುಂದುವರಿರಿ, ನಾವು ನಿಮಗೆ ಬೆಂಬಲವಾಗಿರ್ತೀವಿ ಅಂತಕ್ಕಂಥದ್ದು ಹೇಳಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಜನರ ಬೆಂಬಲ ಸಿಕ್ತು ನನಗೆ. ಆಮೇಲೆ ಪತ್ರಿಕೆ ಮಾಧ್ಯಮದವರು ಮತ್ತು ಮೀಡಿಯಾದವರು ಕೂಡ ಇದಕ್ಕೆ ಬೆಂಬಲ ಕೊಟ್ಟರು. ನಾನೇನು ಪ್ರೆಸ್ ಮೀಟ್ ಮಾಡಲಿ, ಎಲ್ಲೇ ಮಾಡಲಿ, ಅವರ ಹರಿತವಾದ ಒಂದು ಮಾತುಗಳಿಂದ ಈ ಕಾನೂನು ಬಂತು ಅಂತಂದು ಹೇಳಿ, ಮೀಡಿಯಾದಿಂದ, ಪತ್ರಿಕೆಯಿಂದ, ಕರ್ನಾಟಕದ ಪ್ರಾಜ್ಞಾವಂತ ಜನರಿಂದ ಈ ಕಾನೂನು ಬಂತು ಅಂತ ಹೇಳಕ್ಕೆ ಸಂತೋಷಪಡ್ತೀನಿ. ಅವರೆಲ್ಲರಿಗೂ ಇವತ್ತಿನ ದಿವಸ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಈ ಎಲ್ಲ ಹೋರಾಟದ ಹಂತದಲ್ಲಿ ತಾವು ಅನೇಕ ಜನರ ಒಂದು ಅಭಿಪ್ರಾಯವನ್ನು ಮತ್ತು ಸಹಿಯನ್ನು ಕೂಡ ಸಂಗ್ರಹಿಸಿ ಅದನ್ನು ಸುಪ್ರೀಂ ಕೋರ್ಟ್ಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ರಿ. ನಂತರದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ದಯಾಮರಣಕ್ಕೆ ಅನುಮತಿಯನ್ನು ನೀಡಿದೆ. ಈಗ ಪ್ರಸ್ತುತ ಆ ಕಾನೂನನ್ನು ಜಾರಿಗೆ ತರುವಂತಹ ಮಾರ್ಗಸೂಚಿಗಳ ಒಂದು ಬಿಡುಗಡೆಯೂ ಕೂಡ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ಅದು ಒಂದೇ ಬಾರಿಗೆ ಆಗಲಿಲ್ಲ. ಅನೇಕ ಹಂತಗಳಲ್ಲಿ ಸುಪ್ರೀಂ ಕೋರ್ಟ್ ದಯಾಮರಣದ ಕುರಿತು ಮಾರ್ಗಸೂಚಿಗಳನ್ನು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ, ಆಯಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನೀಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈ ದಯಾಮರಣಕ್ಕೆ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳ್ತು, ಅನುಮತಿಯನ್ನು ನೀಡ್ತು ಅಂತೇಳಿ ಒಂದಷ್ಟು ವಿವರಿಸಿ. ಇದು 1980ರಿಂದಲೂ ಕೂಡ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಇದನ್ನು ತರೋದೋ ಬೇಡೋ ಅನೇಕ ಜನರನ್ನು ಒತ್ತಾಯ ಮಾಡಿದಾಗ ಹಾವು ಏಣಿ ಆಟ ಆಡಿಕೊಂಡೇ ಬಂತು. ಕೊನೆಗೆ ಇದು ಈ ಅರುಣಾ ಶಾನ್ಭಾಗು ಇದು ಬಂದಾಗ ಆಕೆ ಅಲ್ಲೇ ಆಸ್ಪತ್ರೆಯಲ್ಲೇ ಆಕೆಗೆ ಆಘಾತ ಆಯಿತು. ಆಸ್ಪತ್ರೆ ಬಾಯೇ ಆಕೆಗೆ ಆಘಾತ ಮಾಡಿದ್ದು. ಆದ್ದರಿಂದ ಅವರು ಆಕೆಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಕೆಗೆ ಹುಡುಗಿಯಾಗಿದ್ದವಳು ಮುದುಕಿ ಆಗೋ ತನಕ ಅಲ್ಲೇ ಆಸ್ಪತ್ರೆಯಲ್ಲೇ ಮಂಚದಲ್ಲಿ ಆಕೆ ವಯಸ್ಸುಗಳೆಲ್ಲೋ ಮುದುಕಿ ಆದಳು. ಅದನ್ನು ನೋಡ್ಲಾರ್ದು ಆಕೆ ಸ್ನೇಹಿತೆ ಪಿಂಕಿ ಇರಾನಿ ಅಂತಕ್ಕಂಥ ಸ್ನೇಹಿತೆ ಆಕೆಗೆ ದಯಾಮರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹಾಕಿದ್ಲು. ಆಗಲೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಮಾನ್ಯತೆ ಮಾಡಲಿಲ್ಲ. ಈಗ ದಯಾಮರಣ ಕೋರ್ಟ್ಗೆ ನಾನು ಏನು ಮಾಡಿದೆ, ಎಲ್ಲರಿಗೂ ಕೂಡ ಬರಿತಾನೇ ಇದ್ದೆ ನಾನು. ಇದು ಕಾನೂನು ಬೇಕು, ಬರೆದಿದ್ದೆ. ಸರ್ಕಾರಕ್ಕೂ ಬರಿತಿದ್ದೆ. ಯಾವ ಸರ್ಕಾರದಲ್ಲೇ ಮಂತ್ರಿಗಳು ಬದಲಾವಣೆ ಆಗಲಿ, ಪ್ರಧಾನ ಮಂತ್ರಿಗಳ ಬದಲಾವಣೆ ಯಾರೇ ಆಗಲಿ ಕೂಡ ಬದಲಾವಣೆ ಆದರೂ ಅಂದ ತಕ್ಷಣ ಅವ್ರಿಗೆಲ್ಲ ಬರೆದು ಹಾಕೋರು, ಇದು ನಮ್ಮ ದೇಶಕ್ಕೆ ಬೇಕು, ಇದಕ್ಕೂ ಕೊಡಿ ದಯವಿಟ್ಟು, ನಮ್ಮ ದೇಶದಲ್ಲಿ ಇದು ಕಾನೂನಿನ ಅವಶ್ಯಕತೆ ತುಂಬ ಇದೆ ಅಂತ ಬರಿತಾನೇ ಇದ್ದೆ. ಇದೆಲ್ಲ ಬರೆದಾಗಿದ್ದಾಗ ಕೊನೆಗೆ ರಾಷ್ಟ್ರಪತಿಗಳಿಗೂ ಸಮ್ಮುಖಕ್ಕೂ ಹೋಯಿತು. ರಾಷ್ಟ್ರಪತಿಗಳಿಗೂ ಕೂಡ ಬರೆದೆ. ರಾಷ್ಟ್ರಪತಿಗಳಿಗೂ ನನಗೆ ಎನ್ಕ್ವೈರಿಗೆ ಕಳಿಸಿದ್ರು ಇಲ್ಲಿಗೆ.
ರಾಷ್ಟ್ರಪತಿಗಳಿಗೆ ಅವರು ನಾನು ಕೊಟ್ಟಿರ್ತಕ್ಕಂಥ ಬರವಣಿಗೆ ನನ್ನ ಫೈಲನ್ನೇ ಮಾಡಿಕೊಂಡು ಅವರು ಬೆಂಗಳೂರು ಪೊಲೀಸ್ ಡಿವಿಷನಿಗೆ ಕಳಿಸಿದರು. ಪೊಲೀಸ್ ಡಿವಿಷನರು ದಾವಣಗೆರೆಗೆ ಇಲ್ಲಿ ಪೊಲೀಸು ಅಧಿಕಾರಿಗೆ ಕಳಿಸಿದರು. ಇಲ್ಲಿ ಪೊಲೀಸ್ನವರು ಹಿಂದಿನ ದಿವಸ ಬಂದು ನಾಳೆ ದಿವಸ ನಿಮಗೆ ಎನ್ಕ್ವೈರಿ, ರಾಷ್ಟ್ರಪತಿಗಳಿಂದ ನಿಮಗೆ ಎನ್ಕ್ವೈರಿ ಇದೆ, ನಿಮ್ಗೆ ಎನ್ಕ್ವೈರಿ ಬನ್ನಿ ಅಂತಂದೆ. 10 ಗಂಟೆಗೆ ಸರಿಯಾಗಿ ಟೈಮ್ ಕೊಟ್ಟಿದ್ದೆ. 10 ಗಂಟೆಗೆ ಸರಿಯಾಗಿ ಬಂದರು. ಎಲ್ಲವನ್ನೂ ರೆಡಿ ಮಾಡಿದ್ರು. ಜನರು ಸೈನ್ ಕೊಟ್ಟಿದ್ದು, ಜನರು ನನಗೆ ಮುಕ್ತ ಲೆಟ್ರ್ಗಳನ್ನು ಬರೆದಿದ್ದು ಎಲ್ಲವನ್ನೂ ರೆಡಿ ಮಾಡಿಟ್ಟಿದ್ದೆ. ಬಂದರು. ನಿಮಗೆ ಕಾನೂನು ವಿರುದ್ಧವಾಗಿ ನೀವು ಹೋರಾಟ ಮಾಡ್ತಿದ್ದೀರಿ, ಈ ಕಾನೂನು ನಮ್ಮ ದೇಶದಲ್ಲಿ ಇಲ್ಲ, ನಿಮಗೆ ಎನ್ಕ್ವೈರಿ ಮಾಡ್ತೀವಿ ಅಂದರೆ ಅವಾಗ ಅವ್ರ ಕೆಲಸಗಳನ್ನು ಅವ್ರೇನು ಹೇಳಿದರು. ಆವಾಗ ನಾನೆಲ್ಲನೂ ಬಿಚ್ಚಿ ಹೇಳಿದೆ, ನಮ್ಮ ದೇಶದ ಪರಿಸ್ಥಿತಿ ಉಂಟಾಗಿ ಇಂಥದ್ದೆಲ್ಲ ಇದೆ, ಈಗ ನಮ್ಮ ದೇಶಕ್ಕೆ ಈಗಿನ ಒಂದು ಪರಿಸ್ಥಿತಿಗೆ ಇದು ಬೇಕು ಕಾನೂನು ಅಂದ್ಬಿಟ್ಟು ನಾನು ಹೋರಾಟ ಮಾಡ್ತೀನಿ ಹೇಳಿದಾಗ ಅವ್ರಿಗೂ ಏನೋ ಸ್ವಲ್ಪ ಮನಸ್ಸಿಗೆ ಸರಿ ಅಂತ ಅನ್ನಿಸ್ತಾನೆ ಕಾಣುತ್ತೆ. ಇನ್ನು ಮೇಲೆ ನೀವು ಸರ್ಕಾರಕ್ಕಾಗಲಿ ಯಾವ ಪೇಪರ್ಗಳಿಗಾಗಲಿ ನೀವು ಬರವಣಿಗೆ ಮುಖಾಂತರ ಏನು ತಿಳಿಸ್ಕೊಡೋದು ಹಾಗೇನಾದ್ರು ತಿಳಿಸಿದ್ದಾರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಅಂತ ಹೇಳಿದರು. ಅವರು ಮೇಲಿನ ಅಧಿಕಾರಿಗಳು ಹೇಳಿದ್ದಾರೆ, ನೀವು ಬಂದಿದ್ದೀರಾ, ನೀವು ಮಾಡ್ಕೊಂಡು ಹೋಗಿದ್ದೀರಾ, ನಾನು ಮಾತ್ರ ಮುಂದುವರಿತೀನಿ ಅಂತಲೇ ಹೇಳಿದೆ. ಆಮೇಲೆ ಪೊಲೀಸ್ ಇಲಾಖೆಯಿಂದ ಬಂತು ನಮಗೆ, ನೀವು ಕಾನೂನಿನ ಬಗ್ಗೆ ಹೋರಾಟ ಮಾಡಿಕೊಡೋದು, ಇನ್ಯಾರಿಗೂ ಪತ್ರ ವ್ಯವಹಾರ ಮಾಡಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದನೂ ಬಂತು. ಆದರೂ ನಾನು ಲೆಕ್ಕಿಸಿದೆ, ಮತ್ತೆ ಪುನಃ ಬರಿತಾಯಿದ್ದೆ. ಪ್ರಧಾನಮಂತ್ರಿಗಳಿಗೂ ಕೂಡ ಬರಿತಾ ಇದ್ದೆ. ಆವಾಗ ಸ್ವಲ್ಪ ಅಲ್ಲೇ ಟೈಮ್ ಆಗಿತ್ತು, ಎಲ್ಲ ಆಗಿತ್ತು, ಅವ್ರಿಗೂ ಮನಸ್ಸಿಗೇನು ಅನ್ನಿಸ್ತೇನೆ. ಕೊನೆಗೆ ಇದನ್ನು ನಾವು ಯೋಚನೆ ಮಾಡ್ತಿದ್ದೀವಿ ಅನ್ನೋ ಒಂದು ಲೆಟ್ರುಗಳು ಕೂಡ ಬಂತು ಅಲ್ಲಿಂದ. ಆವಾಗ ನನಗೆ ಸ್ವಲ್ಪ ಸಮಾಧಾನವಾಯಿತು. ಆದ್ರೂ ಕೊನೆಗೊಂದು ದಿವಸ ಈ ಕಾನೂನು ಬಂತು ಅಂತ ಹೇಳೋಕ್ಕೆ ಸಂತೋಷಪಡ್ತೀನಿ. ಈ ಕಾನೂನು ಹೋರಾಟದಲ್ಲಿ ನಮ್ಮ ಬಂಧು ಬಳಗ, ನಮ್ಮ ಮನೆಯವರು ಯಾರೂ ನನ್ನನ್ನು ಸೇರಲಿಲ್ಲ. ಯಾಕೆಂದರೆ ಸರ್ಕಾರಕ್ಕೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟ, ನೀನು ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡೋದ್ರಿಂದ ನಿನಗೆ ಅಕಸ್ಮಾತ್ ಏನಾದರೂ ಅಪಾಯ ಆದರೆ ಜೈಲಿಗೆ ಹಾಕಿದರೆ ನಾವು ಅದಕ್ಕೆ ಬಂದು ಕೋರ್ಟಿಗೆ ಸಾಕ್ಷಿ ಹೇಳಬೇಕಾಗುತ್ತೆ, ಇದನ್ನು ಬಿಡು ಅಂತ ಹೇಳಿದರು ಸಂಬಂಧಿಕರೆಲ್ಲ. ನಾನು ಸಂಬಂಧಿಕರೆಲ್ಲ ನಾನು ಏನು ಮಾಡಿದ್ರೂ ಈ ಕಾನೂನು ಬರಲೇಬೇಕು ಅಂತಂದ್ಬಿಟ್ಟು ನನಗೇನೋ ಅನಿಸಿದೆ. ಅದು ಬರೋ ತನಕ ನನಗೆ ಸಾಧ್ಯವಾದಷ್ಟು ನಾನು ಹೋರಾಟ ಮಾಡ್ತೀನಿ, ನೀವು ಬೇಡ, ನಿಮ್ಮ ಮನೆಯೇ ಬೇಡ ಅಂದ್ಬಿಟ್ಟು ಸಂಬಂಧಿಕರನ್ನ ಎಲ್ಲರನ್ನೂ ಬಿಟ್ಬಿಟ್ಟೆ. ಆಶ್ರಮವಾಸಿಯಾಗಿಯೇ ಈ ಹೋರಾಟ ಮಾಡಿದೆ. 24 ವರ್ಷಗಳ ಕಾಲ ನಾನು ಬಂದು ಬಳಗ ಎಲ್ಲರೂ ನಿಷ್ಠೂರವಾಗಿ ಆಶ್ರಮದಲ್ಲಿ ಇದ್ದೆಯೇ ಈ ಹೋರಾಟವನ್ನು ಮುಂದುವರೆಸಿದೆ. ಈಗ ಈ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ. 9/3/18ರಲ್ಲಿ ಸುಪ್ರೀಂ ಕೋರ್ಟು ಐತಿಹಾಸಿಕ ತೀರ್ಪಾಗಿ ಈ ಕಾನೂನನ್ನು ಜಾರಿ ಮಾಡಿತು. ಕೇಂದ್ರ ಸರ್ಕಾರಕ್ಕೆ ಇದನ್ನು ಮಾರ್ಗಸೂಚಿ ತಯಾರು ಮಾಡಿ ಬಿಡ್ರಿ ಅಂತ ಹೇಳಿ ಆದೇಶ ನೀಡಿತು ಸುಪ್ರೀಂ ಕೋರ್ಟು. ಆದರೆ ಕೇಂದ್ರ ಸರ್ಕಾರ ಆವಾಗ ಕೊರೋನಾ ಬಂತು, ಎಲೆಕ್ಷನ್ಗಳಾಯಿತು, ಏನೇನೋ ಕಾರಣಗಳಿಂದ ಇದನ್ನು ಜಾರಿಗೆ ತರೋಕ್ಕಾಗಲಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಜಾರಿಗೆ ತರೋಕ್ಕಾಗಲಿಲ್ಲ. ನನಗೂ ತುಂಬ ಬೇಸರ ಆಯಿತು. ಸುಪ್ರೀಂ ಕೋರ್ಟ್ ಹೇಳಿದ್ರೂ ಇವರು ಇದು ಮಾಡಲಿಲ್ಲ ಒಂದು ಮತ್ತೆ ಕಾಗದಗಳನ್ನು ಬರಿತಾನೇ ಇದ್ದೆ. ಆವಾಗ ಒಂದು ದಿವಸ ಇದೇ ರೀತಿ ಇರಬೇಕಾದ್ರೆ ಏನಪ್ಪ ಇದು ಹಿಂಗಾಯ್ತಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟದ್ದು ಕೂಡ ಕಾನೂನು ಬಂತು, ಐತಿಹಾಸಿಕ ತೀರ್ಪಿಗೆ ಕಾನೂನು ಕೊಟ್ಟರು ಇವರು ಇದು ಮಾಡಲಿಲ್ಲ ಅಂದ್ಬಿಟ್ಟು 2025ರಲ್ಲಿ ಕರ್ನಾಟಕ ಸರ್ಕಾರ ಈ ಕಾನೂನನ್ನು ಜಾರಿಗೆ ತಂತು. ಭಾರಿ ಖುಷಿ ಆಯಿತು ಅವತ್ತಿನ ದಿವಸ ನಮ್ಮ ಈ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಖುಷಿ ಆಯಿತು ಅಂದರೆ, ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಎಲ್ಲ ರಾಜ್ಯಗಳಿಗೂ ಕೂಡ ಕಳಿಸಿದ್ರು, ಈ ಕಾನೂನು ನಮಗೆ ಬೇಕೇ ಬೇಡವೇ ಅನ್ನೋ ತಿಳಿಸ್ರಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕಳಿಸಿದಾಗ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದೆ ನಾನು. ಈಗ 15ರಲ್ಲಿ ಇದು ಚರ್ಚೆ ಆಯಿತು. ಇದ್ರ ಬಗ್ಗೆ ಅನೇಕ ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಚರ್ಚೆ ಆಗಿ ಇದನ್ನು ಅಲ್ಲಿನ ಶಿವಯೋಗಿ ಸ್ವಾಮಿಗಳು ಅಂತಕ್ಕಂಥವರು MLA ಆಗಿದ್ದರು. ಅವರು ನನ್ನ ಸ್ಟೂಡೆಂಟು. ಆದ್ದರಿಂದ ಅವ್ರಿಗೆ ಹೋಗಿ ನಾನು ಹೇಳ್ತಿದ್ದೆ, ನೀವು ಏನಾದರೂ ಮಾಡಿಬಿಟ್ಟು ಇದನ್ನು ಚರ್ಚೆಗೆ ಮಾಡಿರಿ, ದಯಾಮರಣ ಕಾನೂನು ಬಗ್ಗೆ ಅಂತ ಹೇಳಿ ಹಗಲೆಲ್ಲ ಹೋಗಿ ಹೇಳ್ತಾಯಿದ್ದೆ. ಕೊನೆಗೊಂದು ದಿವಸ ಅವರು ಇದರ ಬಗ್ಗೆ ಚರ್ಚೆ ಇಟ್ಟರು. ಅನೇಕ ಗಂಟೆಗಳ ಕಾಲ ಚರ್ಚೆ ನಡೀತು. ಆಗ ಇಂದಿನ ದಿನಗಳಲ್ಲಿ ಈ ಕಾನೂನಿನ ಅವಶ್ಯಕತೆ ನಮ್ಮ ದೇಶಕ್ಕಿದೆ ಎಂದು ಠರಾವು ಮಾಡಿ ಮೊದಲು ಕಳಿಸಿದ್ದೆ ನಮ್ಮ ಕರ್ನಾಟಕ ಸರ್ಕಾರ. ಆಗ ಕಾನೂನು 2 ಫೆಬ್ರವರಿ 25ರಲ್ಲಿ ಈ ಕಾನೂನು ನಮ್ಮ ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಜಾರಿಗೆ ತಂತು. ಆದರೆ ಅದರ ಮಾರ್ಗಸೂಚಿಯನ್ನು ಮಾತ್ರ ತಿಳಿಸಲಿಲ್ಲ ಸರ್ಕಾರ. ಕಾದ್ವಿ ಬರದೆ ಎಲ್ಲರಿಗೂ, ನೀವು ಕಾನೂನಿನ ತಂದರೆ ಮಾರ್ಗಸೂಚಿ ಬಗ್ಗೆ ನೀವೇನು ತಿಳಿಸ್ಲಿಲ್ಲ, ಕೂಡಲೇ ನೀವು ಇದು ಮಾಡಿರಿ.
ಗಮನ ಕೊಡಲೇ ಇಲ್ಲ. ಅದಕ್ಕೆ ನಾನು ಆವಾಗಲೇ ತುಂಬ ಲೇಟಾಗಿ ಹೋಗಿದ್ದೆ. 18ರಲ್ಲೇ ಬಂದಿರತಕ್ಕಂಥ ಈ ಕಾನೂನು 7-8 ವರ್ಷ ಆದರೂ ಕೂಡ ಈ ಕಾನೂನು ನಮ್ಮ ದೇಶಕ್ಕೆ ಬಂದರೂ ಕೂಡ ಇನ್ನೂ ಯಾವ ರೀತಿ ಜಾರಿಗೆ ಬರಲಿಲ್ಲ ಇದು ಅಂತ ಹೇಳಿ ನಾನು ಅವ್ರಿಗೆ 3 ತಿಂಗ್ಳಿಗೆ ಗಡುವು ಕೊಟ್ಟೆ ರಾಜ್ಯ ಸರ್ಕಾರಕ್ಕೆ. ಈ 3 ತಿಂಗಳೊಳಗಾಗಿ ನೀವೇನಾದರೂ ಈ ಕಾನೂನ ರೂಪುರೇಷೆಗಳನ್ನು ಅಥವಾ ಮಾರ್ಗಸೂಚಿಯನ್ನು ನೀವು ತಿಳಿಸ್ತಾ ಇದ್ದರೆ ನಾನು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀನಿ ಅಂತ ಹೇಳಿದೆ. ತಯಾರಾಗಿದ್ದೆ, ಎಲ್ಲ ರೀತಿಯಿಂದನೂ ತಯಾರಾಗಿದ್ವಿ. ಆದರೆ ಮತ್ತೆ ಇದು ಹರೀಶ್ ರಾಣಾ ಅಂತಕ್ಕಂಥದ್ದು ಪಾಪ ಇಂಜಿನಿಯರ್ ಆಗಬೇಕಂತಕ್ಕಂಥ ಚಿಕ್ಕ ವಯಸ್ಸಿನ ಹುಡುಗನಿಗೆ ಅವನಿಗೆ ಬ್ರೈನ್ ಇದಾಗಿಬಿಟ್ಟು ಅವನ ಹಾಸಿಗೆನ 13 ವರ್ಷಗಳ ಕಾಲ ಹಾಸಿಗೆನಲ್ಲಿ ಮಲಗಿದ್ದ. ಕೋಮಾ ಸ್ಟೇಜಿಗೆ ಹೋದ. ಅವನ ಒಂದು ಇದರಿಂದ ಅವರ ತಂದೆ ತಾಯಿಗಳು ಇವತ್ತು ಚೆನ್ನಾಗಾಗ್ತಾನೆ, ನಾಳೆ ಎಲ್ಲ ರೀತಿಯಿಂದನೂ ಅವರು ಪ್ರಯತ್ನ ಪಟ್ಟರು, ಆರ್ಥಿಕವಾಗಿ ಎಲ್ಲ ರೀತಿಯಿಂದನೂ. ಕೊನೆಗೆ ಅಲ್ಲಿನ ಒಂದು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಹಿಡಿಲಿಲ್ಲವಂತೆ. ಆಮೇಲೆ ಇವರು ಸುಪ್ರೀಂ ಕೋರ್ಟಿಗೆ ಹೋದಾಗ ಪುಣ್ಯವಶತ್ತು ಸುಪ್ರೀಂ ಕೋರ್ಟ್ ಇದಕ್ಕೆ ಮಾರ್ಗಸೂಚಿಯೊಂದಿಗೆ ಇದನ್ನು ದಯಾಮರಣ ಕಾನೂನನ್ನು ಜಾರಿಗೊಳಿಸಿತು. 13/3/26ರಲ್ಲಿ ಹರೀಶ್ ರಾಣಾಂಗಿ ಈ ಸಲುವಾಗಿಯೇ ಸುಪ್ರೀಂ ಕೋರ್ಟು ಮತ್ತೊಮ್ಮೆ ಐತಿಹಾಸಿಕ ತೀರ್ಪಾಗಿ ದಯಾಮರಣ ಕಾನೂನನ್ನು ಜಾರಿ ಮಾಡಿತು. ಕೇಂದ್ರ ಸರ್ಕಾರಕ್ಕೆ ಸಮಗ್ರ ರೂಪದಿಂದ ಇದನ್ನು ಮತ್ತೆ ಪುನಃ ಜಾರಿಗೆ ತನ್ನಿರಿ ಅಂದ್ಬಿಟ್ಟು ಅವ್ರಿಗೆ ಆದೇಶವನ್ನು ಕೊಡ್ತು. ಆಗ ನಾನು ಈ ಸತ್ಯಾಗ್ರಹವನ್ನು ಹಿಂಪಡಿಬೇಕಾಯಿತು. ಯಾಕೆಂದರೆ ಐತಿಹಾಸಿಕ ರೂಪವಾಗಿ ಬಂತು ಮತ್ತು ಮಾರ್ಗಸೂಚಿ ಸಹಿತವಾಗಿ ಬಂತು. ಹರೀಶ್ ರಾಣಾನಿಂದ ಇದು ನಮ್ಮ ದೇಶಕ್ಕೆ ಮೊದಲನೆಯ ಕಾನೂನುಬದ್ಧವಾದ ಬಂತು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಆ ಹುಡುಗ ಹರೀಶ್ ರಾಣಂಗೆ ಇಂಜಿನಿಯರ್ ಆಗಬೇಕಂತ ಆಸೆ ಇತ್ತು ಏನೋ ಪಾಪ. ಅವನಿಗೆ ಇನ್ನೂ ಕೂಡ ಇದರಲ್ಲೇ ಇದ್ದಾನೆ, ಕಾನೂನಾತ್ಮಕ ಸಾವಿನಲ್ಲೇ ಇದ್ದಾನೆ. ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಂದಿನ ಆಯುಷ್ಯ ಏನಾದರೂ ಇದ್ದು ಬದುಕಿ ಅವನು ಮತ್ತೆ ಪುನರ್ಜನ್ಮವನ್ನು ಎತ್ತಿದರೆ ಅವನ ಆಸೆಗಳನ್ನೆಲ್ಲ ದೇವರು ಈಡೇರಿಸಲಿ, ಪೂರ್ಣ ಆಯುಷ್ವಂತನಾಗಿ ಬಾಳಲಿ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ದೇವರಲ್ಲಿ ಕೇಳ್ತೇನೆ. ಅವರ ತಂದೆ ತಾಯಿ ಕೂಡ ಇಷ್ಟು ವರ್ಷಗಳ ಕಾಲ ಇವತ್ತು ಒಳ್ಳೆಯದಾಯಿತು, ನಾಳೆ ಗುಣ ಅದನ್ನಂತ ಬಿಟ್ಟು ತಿಳ್ಕೊಂಡಿದ್ರು. ಅವರು ಕೂಡ ಇದನ್ನು ಮಾಡಿ ಈ ಪುತ್ರಶೋಕವನ್ನು ನಿರಂತರ ಅಂತ ಹೇಳ್ತಾರೆ, ಅದನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ದೇವರು ಒಂದು ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂದ್ಬಿಟ್ಟು ಅವ್ರಿಗೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.